ನೀವು ಒಳಗಿನಿಂದ ಹೊರಗೆ ಬೆಳೆಯಬೇಕು. ಯಾರು ನಿಮಗೆ ಕಲಿಸಲು ಸಾಧ್ಯವಿಲ್ಲ. ಯಾರು ನಿಮ್ಮನ್ನು ಆಧ್ಯಾತ್ಮಿಕರನ್ನಾಗಿ ಮಾಡಲು ಸಾಧ್ಯವಿಲ್ಲ. ನಿಮ್ಮ ಆತ್ಮವನ್ನು ಹೊರತುಪಡಿಸಿ ಬೇರೆ ಗುರುವಿಲ್ಲ. ಹೃದಯ ಮತ್ತು ಮೆದುಳಿನ ನಡುವಿನ ಸಂಘರ್ಷದಲ್ಲಿ ನಿಮ್ಮ ಹೃದಯವನ್ನು ಅನುಸರಿಸಿ. ಒಂದು ದಿನದಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸದಿದ್ದಾಗ ನೀವು ತಪ್ಪು ದಾರಿಯಲ್ಲಿ ಪ್ರಯಾಣಿಸುತ್ತಿದ್ದೀರಿ ಎಂದು ನೀವು ಖಚಿತವಾಗಿ ಹೇಳಬಹುದು. ಯಾರೊಬ್ಬರ ಮಾರ್ಗದರ್ಶನವೂ ಇಲ್ಲದೆ ನೀವು ಯಾವುದೇ ಕೆಲಸ ಮತ್ತು ಎಲ್ಲವನ್ನೂ ಮಾಡಬಹುದು. ಎದ್ದು ನಿಂತು ನಿನ್ನೊಳಗಿನ ದೈವತ್ವವನ್ನು ವ್ಯಕ್ತಪಡಿಸುವ. ನಿಮ್ಮನ್ನು ದುರ್ಬಲ ಎಂದು ಭಾವಿಸುವುದೇ ದೊಡ್ಡ ಪಾಪ. ಸ್ವಾತಂತ್ರ್ಯವಾಗಿರಲು ಧೈರ್ಯ ಮಾಡಿ. ನಿಮ್ಮ ಆಲೋಚನೆಯು ದಾರಿ ತೋರುವಷ್ಟು ದೂರ ಹೋಗಲು ಧೈರ್ಯ ಮಾಡಿ ಮತ್ತು ಅದನ್ನು ನಿಮ್ಮ ಜೀವನದಲ್ಲಿ ಕೈಗೊಳ್ಳಲು ಧೈರ್ಯ ಮಾಡಿ. ಯಾವುದಕ್ಕೂ ಭಯಪಡಬೇಡ. ನೀವು ಅದ್ಭುತವಾದ ಕೆಲಸವನ್ನು ಮಾಡುತ್ತೀರಿ. ನಿರ್ಭಯತೆಯು ಕ್ಷಣದಲ್ಲಿಯೂ ಸ್ವರ್ಗವನ್ನು ತರುತ್ತದೆ. ಹುಡುಕಬೇಡಿ ಅಥವಾ ತಪ್ಪಿಸಬೇಡಿ, ಬಂದದ್ದನ್ನು ತೆಗೆದುಕೊಳ್ಳಿ. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಸಾವು. ವಿಸ್ತರಣೆಯೇ ಜೀವನ, ಸಂಕೋಚನವೇ ಸಾವು. ಪ್ರೀತಿಯೇ ಜೀವನ, ದ್ವೇಷವೇ ಸಾವು. ಆರಾಮವು ಸತ್ಯದ ಪರೀಕ್ಷೆಯಲ್ಲ. ಸತ್ಯವು ಸಾಮಾನ್ಯವಾಗಿ ಆರಾಮದಾಯಕದಿಂದ ದೂರವಿರುತ್ತದೆ. ಒಂದು ಸಮಯದಲ್ಲಿ ಒಂದು ಕೆಲಸವನ್ನು ಮಾಡಿ ಮತ್ತು ಅದನ್ನು ಮಾಡುವಾಗ ನಿಮ್ಮ ಸಂಪೂರ್ಣ ಆತ್ಮವನ್ನು ಅದರೊಳಗೆ ಇರಿಸಿ. ಎಲ್ಲವನ್ನೂ ಹೊರತುಪಡಿಸಿ ನಿಮ್ಮನ್ನು ನೀವು ದುರ್ಬಲ ಎಂದು ಭಾವಿಸಿದರೆ ನೀವು ದುರ್ಬಲರಾಗುತ್ತೀರಿ. ನಿಮ್ಮನ್ನು ನೀವು ಬಲಶಾಲಿ ಎಂದು ಭಾವಿಸಿದರೆ ನೀವು ಆಗುವಿರಿಯಾ? ಮೂರ್ಖನು ಪ್ರಪಂಚದ ಎಲ್ಲಾ ಪುಸ್ತಕಗಳನ್ನು ಖರೀದಿಸಬಹುದು ಮತ್ತು ಅವು ಅವನ ಗ್ರಂಥಾಲಯದಲ್ಲಿರುತ್ತವೆ, ಆದರೆ ಅವನು ಅರ್ಹವಾದದ್ದನ್ನು ಮಾತ್ರ ಓದಲು ಸಾಧ್ಯವಾಗುತ್ತದೆ. ಯಾರನ್ನೂ ಖಂಡಿಸಬೇಡಿ. ನೀವು ಸಹಾಯ ಹಸ್ತ ಚಾಚಲು ಸಾಧ್ಯವಾದರೆ ಹಾಗೆ ಮಾಡಿ. ನಿಮಗೆ ಸಾಧ್ಯವಾಗದಿದ್ದರೆ ನಿಮ್ಮ ಕೈಗಳನ್ನು ಮಡಚಿ ನಿಮ್ಮ ಸಹೋದರರನ್ನು ಆಶೀರ್ವದಿಸಿ ಮತ್ತು ಅವರು ತಮ್ಮ ದಾರಿಯಲ್ಲಿ ಹೋಗಲಿ. ಪುಸ್ತಕಗಳು ಸಂಖ್ಯೆಯಲ್ಲಿ ಅನಂತ ಮತ್ತು ಸಮಯ ಕಡಿಮೆ. ಅತ್ಯಗತ್ಯವಾದುದನ್ನು ತೆಗೆದುಕೊಳ್ಳುವುದೇ ಜ್ಞಾನದ ರಹಸ್ಯ. ಅದನ್ನು ತೆಗೆದುಕೊಳ್ಳಿ ಮತ್ತು ಅದಕ್ಕೆ ತಕ್ಕಂತೆ ಬದುಕಲು ಪ್ರಯತ್ನಿಸಿ.